Hello friends, welcome to Pattadkal English Academy and Banshankari English Academy. PUC first year question number 32 jumble segments discussion ಮಾಡ್ತೀನಿ ಇವತ್ತು. ಒಂದು ಸ್ವಲ್ಪ ಏನೋ ಕೊಡ್ತಾರೆ ಇಲ್ಲೇ ನೋಡೋಣ ಬನ್ನಿ. Question number 32 is a 1 mark question. Learners are expected to form meaningful sentence out of the given jumble segments. They need to answer one of the two given jumble segments. It is a set to test the learner's understanding of various sentence structures, sentence patterns. ಎರಡು ಕ್ವಶನ್ ಕೊಟ್ಟಿರ್ತಾರೆ ಎಕ್ಸಾಮಿನೇಷನ್ದಲ್ಲಿ. ಇಂಥವು ನೀವು ಎರಡರಲ್ಲಿ ಒಂದು ಬರೆದ್ರೆ ಸಾಕು, ಒಂದೇ ಬರಿಬೇಕು. ಎರಡು ಬರೆದ್ರೆ ಪ್ರಯೋಜನ ಇಲ್ಲ. ಎರಡು ಬರೆದ್ರೂ ಒಂದು ಕೊಡೋದು ಒಂದೇ ಮಾರ್ಕ್. ಓನ್ಲಿ ಒನ್ ಆನ್ಸರ್ ಈಸ್ ಕನ್ಸಿಡರ್ಡ್, ದ ಸೆಕೆಂಡ್ ಆನ್ಸರ್ ಈಸ್ ನಾಟ್. ಇದು ಜಂಬಲ್ ಸೆಗ್ಮೆಂಟ್ಸ್ ಅಂತಂದರೆ, ಸೆಗ್ಮೆಂಟ್ಸ್ ಅಂದರೆ ಈ ಗ್ರೂಪ್ ಆಫ್ ವರ್ಡ್ಸ್, ಪಾರ್ಟ್ ಕೊಟ್ಟಿರ್ತಾರಲ್ಲ, ಇದಕ್ಕೆ ಸೆಗ್ಮೆಂಟ್ ಅಂತ ಕರೀತಾರೆ. ಜಂಬಲ್ ವರ್ಡ್ಸ್ ಅಂತಂದರೆ ಸಿಂಗಲ್ ವರ್ಡ್ ಕೊಡೋಕ್ಕಾಗೋದಿಲ್ಲ ರೀ. ಇಲ್ಲಿ ನೋಡಿ, ಇಲ್ಲಿ 1 2 3 ವರ್ಡ್ಸ್ ಅದಾವ, ಇಲ್ಲಿ 2 ವರ್ಡ್ಸ್ ಅದಾವ, ಇಲ್ಲಿ 1 ವರ್ಡ್ ಅದ, ಇಲ್ಲಿ 3 ವರ್ಡ್ಸ್ ಅದ, ಇಲ್ಲಿ 3 ವರ್ಡ್ಸ್ ಅದ, ಇಲ್ಲಿ 2 ವರ್ಡ್ಸ್ ಅದಾವ, ಇಲ್ಲಿ 3 ವರ್ಡ್ಸ್ ಅದಾವ. ಸೆಗ್ಮೆಂಟ್ಸು. ಇಂಥ ಕ್ವಶನ್ಗಳ ಬಿಡಿಸ್ಬೇಕಾಯ್ತು ಅಂದರೆ ನಮಗೆ ಸೆಂಟೆನ್ಸ್ ಪ್ಯಾಟರ್ನ್ ಬಗ್ಗೆ ಗೊತ್ತಿರ್ಬೇಕ್ರಿ. ಸೆಂಟೆನ್ಸ್ ಪ್ಯಾಟರ್ನ್ ಅಂದ್ರೆ ಏನ್ರಿ? SVO ಪ್ಯಾಟರ್ನ್. ಮೊದಲ ಸಬ್ಜೆಕ್ಟ್ ಬರ್ತೈತ್ರಿ, ಆಮೇಲೆ ವರ್ಬ್ ಬರ್ಬೇಕ್ರಿ, ಕಮಲಾ ಡ್ರಿಂಕ್ಸ್, ಆಮೇಲೆ ಆಬ್ಜೆಕ್ಟ್ ಬರ್ಬೇಕ್ರಿ, ಕಾಫಿ, ಆಮೇಲೆ ಎರಡು ವರ್ಬ್ ಬರ್ತಾವ್ರಿ. ಸುಮ್ಮನಂಗ ಒಂದಿದು ರಫ್ ಪ್ಯಾಟರ್ನ್. ಎರಡು ವರ್ಬ್ಸ್ ಬರ್ತಿರ್ತಾರ, ಎರಡು ವರ್ಬ್ ಆಫ್ ಟೈಮು, ಎರಡು ವರ್ಬ್ ಆಫ್ ಪ್ಲೇಸ್, ಹಿಂಗೆ ಬರ್ತಿರ್ತಾವ್ರಿ. ಇದು ಏನಾದರೂ ಅಸರ್ಟಿವ್ ಸೆಂಟೆನ್ಸ್ ಇತ್ತು, ಕೊನೆಗೆ ಫುಲ್ ಪಾಯಿಂಟ್ ಕೊಡಬೇಕಾಗಿತ್ತು ಸರ್ ಇವರು, ಇಲ್ಲಿ ಕೊಟ್ಟಾರ, ಇಲ್ಲಿ ಫುಲ್ ಪಾಯಿಂಟ್ ಕೊಟ್ಟಿಲ್ಲ, ಇಲ್ಲಿ ಫುಲ್ ಪಾಯಿಂಟ್ ಕೊಡ್ಬೇಕ್ರಿ. ಇಂಪಾರ್ಟೆಂಟ್ ಇದು ಫುಲ್ ಪಾಯಿಂಟ್ ಕೊಡೋದು, ಯಾಕಂದರೆ ಹುಡುಗರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಇದು ಅಸರ್ಟಿವ್ ಸೆಂಟೆನ್ಸು ಅಂಥೇಳಿ. ಇಲ್ಲಿದ್ರೆ ಕ್ವಶನ್ ಮಾರ್ಕ್ ಕೊಟ್ರಂದ್ರೆ ಅದನ್ನೇ ಇಂಟ್ರಾಗೇಟಿವ್ ಸೆಂಟೆನ್ಸ್ದಾಗ ಮಾಡ್ತೀವಿ ರೀ. ಈ ಪ್ರತಿ ಸೆಂಟೆನ್ಸ್ಗೂ ಇದೇನಾಗಬೇಕಾಗಿತ್ತು ರೀ, ಫುಲ್ ಪಾಯಿಂಟ್ ಬರ್ಬೇಕಾಗಿತ್ತು ರೀ ಇಲ್ಲಿ. ಯಾಕಂದ್ರೆ ಫುಲ್ ಪಾಯಿಂಟ್ ಬಂದರೆ ಸೆಂಟೆನ್ಸ್ನ ಪ್ಯಾಟರ್ನ ಬೇರೆ ಇರ್ತದೆ. ಸಪೋಸ್ ಇಂಟ್ರಾಗೇಟಿವ್ ಮಾರ್ಕ್ ಕೊಟ್ರಂದ್ರೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊಟ್ರಂದ್ರೆ ಅದ್ರ ಸೆಂಟೆನ್ಸ್ ಪ್ಯಾಟರ್ನ್ ಬೇರೆ ಇರ್ತದಲ್ಲ. ಸ್ಟ್ರಕ್ಚರ್ಸ್ ಅಂತ ಕರೀತಾರೆ ಸರ್ ಇವರು. ಅದಕ್ಕಾಗಿ ಪಂಕ್ಚುಯೇಷನ್ ಮಾರ್ಕ್ ಲಾಸ್ಟ್ ಯೂಸ್ ಮಾಡಬೇಕಾದದ್ದು ಅವಶ್ಯಕತೆ ಐತಿ. ಯಾಕೋ ಯೂಸ್ ಆಗಿಲ್ಲ ಇಲ್ಲೇ. ಈಗ ಯು ಆರ್ ಎ ಗ್ರೇಟ್ ಟೀಚರ್ ಅಂತ, ಶಿ ಈಸ್ ಎ ಗ್ರೇಟ್ ಟೀಚರ್ ಅಂತ ಐತ್ರಿ. ಇದನ್ನ ಜಂಬಲ್ಡ್ ಮಾಡಿ ಕೊಟ್ರಪ್ಪ ಅಂದ್ರೆ ಶಿ ಮೊದಲು ಬಂತು ಅಸರ್ಟಿವ್ ಆಗ್ತತ್ರಿ, ಈಸ್ ಮೊದಲು ಬಂತು ಇಂಟ್ರಾಗೇಟಿವ್ ಆಗ್ತತ್ತು. ಈ ತರಹ ಕ್ವಶನ್ ಕೊಟ್ರ ಕೊನೆಗೆ ಈ ಫುಲ್ ಪಾಯಿಂಟ್ ಕೊಟ್ಟಿದ್ರೆ ಅದನ್ನು ಅಸರ್ಟಿವ್ ಮಾಡ್ಕೋಬೇಕು ನಾವು ರೀ. ಶಿ ಈಸ್ ಎ ಗ್ರೇಟ್ ಟೀಚರ್ ಅಂತ ಮಾಡ್ತೀರಿ. ಸಪೋಸ್ ಕೊನೆಗೆ ಹಿಂಗೆ ಕೊಟ್ಟಾರಿ, ಇಂಟ್ರಾಗೇಟಿವ್ ಮಾರ್ಕ್ ಕೊಟ್ರ ಅಂತೇಳ್ರಿ. ಹಿಂಗೆ ಇಂಟ್ರಾಗೇಟಿವ್ ಮಾರ್ಕ್ ಕೊಟ್ಟು ಇವೆಲ್ಲ ಜಂಬಲ್ ಸೆಗ್ಮೆಂಟ್ಸ್ ಕೊಟ್ಟಾರಂದ್ರೆ ಅವಾಗ ಶಿ ಈಸ್ ಎ ಗ್ರೇಟ್ ಟೀಚರ್ ಹೆಂಗೆ ಮಾಡ್ತೀರಿ ನೀವು ರೀ? ಈಸ್ ಶಿ ಎ ಗ್ರೇಟ್ ಟೀಚರ್ ಅಂತ ಮಾಡಬೇಕಾಗ್ತೈತಿ. ಹಾಗಾಗಿ ಇದೇನದಲ್ಲ, ಈ ಜಂಬಲ್ ಸೆಗ್ಮೆಂಟ್ಸ್ ಲೈನ್ ಅದಲ್ಲ, ಎಟ್ ದ ಎಂಡ್ ಆಫ್ ದ ಲೈನ್ ಪಂಕ್ಚುಯೇಷನ್ ಮಾರ್ಕ್ ಈಸ್ ನೆಸಸರಿ. ಹೌದಾ? ಕ್ವಶನ್ ಮಾರ್ಕ್ ಕೊಟ್ಟಿದ್ರೆ ಅದನ್ನು ಇಂಟ್ರಾಗೇಟಿವ್ ಪ್ಯಾಟರ್ನ್ ಚೇಂಜ್ ಆಗ್ತದಲ್ಲ. ಈ ಶಿ ಎ ಗ್ರೇಟ್ ಟೀಚರ್ ಅಂತ ಮಾಡ್ತೀವಿ. ಫುಲ್ ಪಾಯಿಂಟ್ ಕೊಟ್ಟಿದ್ರೆ ಶಿ ಈಸ್ ಎ ಗ್ರೇಟ್ ಟೀಚರ್ ಅಂತ ಮಾಡ್ತೀವಿ. ಪಂಕ್ಚುಯೇಷನ್ ಮಾರ್ಕು ನೋಡಿಕೊಂಡು ನೀವೇನು ಮಾಡ್ಕೋಬೇಕ್ರಿ, ಅದನ್ನು ಅಸರ್ಟಿವ್ ಮಾಡ್ಕೋಬೇಕು, ಇಂಟ್ರಾಗೇಟಿವ್ ಮಾಡ್ಕೋಬೇಕು ಅಂತ ಮಾಡಬೇಕಾಗ್ತದೆ ರೀ. ಪಂಕ್ಚುಯೇಷನು ಒಂದೆರಡು ಸೆಂಟೆನ್ಸಿಗೆ ಬಿದ್ದಾವೆ ಇಲ್ಲಿ ಬಿದ್ದಾವ ನೋಡ್ರಿ. ಓನ್ಲಿ 2 sentences are. So punctuation marks are applied only these 2 sentences, but the remaining sentences don't have punctuation marks.
Sometimes such things put the students in ಸ್ವಲ್ಪ ಏನಾಗ್ತದೆ ಡಿಫಿಕಲ್ಟಿ ಅನ್ನಿಸ್ತದ. ಓಕೆ, ಮತ್ತು ನೀವೇನು ಅಂತ ತಿಳ್ಕೊಂಬಿಡ್ಬೇಕು ಅಂತಂದರೆ, ನನ್ನ ಸಲಹೆ ಪ್ರಕಾರ ಪಂಕ್ಚುಯೇಷನ್ ಮಾರ್ಕ್ ಇಲ್ಲಿ ಕೊಟ್ಟಿಲ್ಲ ಅಂದರೆ ಫುಲ್ ಪಾಯಿಂಟ್ ತಿಳ್ಕೊಂಬಿಡೋದು ನೀವ್ರಿ. ಇಂಟ್ರಾಗೇಟಿವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಕನ್ಫ್ಯೂಷನ್ ಸ್ಟಾರ್ಟ್, ಒಂದು ಸ್ವಲ್ಪ ಮತ್ತು ಕಾಂಟ್ರವರ್ಷಿಯಲ್ ಆನ್ಸರ್ ಆಗ್ತೈತೆ ಅದು. ಫುಲ್ ಪಾಯಿಂಟ್ ಕೊಟ್ಟಿಲ್ಲ, ಇಟ್ ಮೀನ್ಸ್ ದ್ಯಾಟ್ ಫುಲ್ ಪಾಯಿಂಟ್ ಈಸ್ ದೇರ್, ದಟ್ ಈಸ್ ಅಂಡರ್ಸ್ಟುಡ್. ಆ ಥರ ತಿಳ್ಕೊಂಡು ಮಾಡಿಬಿಡೋದ್ರಿ. ಸಪೋಸ್ ಕ್ವಶನ್ ಮಾರ್ಕ್ ಈಸ್ ಗಿವನ್, ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್. ಸಪೋಸ್ ಕ್ವಶನ್ ಮಾರ್ಕ್ ಈಸ್ ದೇರ್, ಯು ಶುಡ್ ಫ್ರೇಮ್ ದ ಸೆಂಟೆನ್ಸ್ in the form of an interrogative one. That's you have to take care of the marks, punctuation marks, okay, at the end of the sentences, at the end of the line of the words, segments. ಹಿಂಗೆಲ್ಲ ಒಂಚೂರು ನೋಡಿಕೊಂಡು ನೀವು ಏನಾದರೂ ಫುಲ್ ಪಾಯಿಂಟ್ ಕೊಡಬೇಕಾಯ್ತು ಅಸರ್ಟಿವ್ ಹಾಗೆ ಮಾಡಿರಿ. ಮತ್ತೇನಾದರೂ ಇಂಟರಾಗೇಟಿವ್ ಇಲ್ಲಿ ಏನಾದರೂ ಕ್ವಶನ್ ಮಾರ್ಕ್ ಕೊಟ್ಟಿದ್ದರೆ, ಸಪೋಸ್ ಇಲ್ಲೇ ಅದು ಹಿಂಗೆ ಕ್ವಶನ್ ಮಾರ್ಕ್ ಕೊಟ್ಟಿದ್ರೆ ಅವಾಗ ವಿ ಮೊದಲು ಬರ್ತದೆ ರೀ. ಅಂದರೆ ಈಸ್ ಶಿ ಎ ಗ್ರೇಟ್ ಟೀಚರ್, ಅನಂತರ ಸಬ್ಜೆಕ್ಟ್ ಬರ್ತದೆ ರೀ. ಅನಂತರ ಅಡ್ಜೆಕ್ಟಿವ್, ನೌನು, ಆಬ್ಜೆಕ್ಟ್ ಹಿಂಗೆಲ್ಲ ಬಂದು ಅನಂತರ ADV ಬರ್ತಿರ್ತಾವ್ರಿ. ಅಡ್ವರ್ಬ್ ಆಫ್ ಟೈಮ್, ಪ್ಲೇಸ್ ಹಿಂಗೆಲ್ಲ ಬರ್ತಿರ್ತಾವ್ರಿ. ಸರಿನಾ? ಹಿಂಗತೆ ಮಾಡ್ರಿ. ಯೂಸ್ವಲಿ ಇವನ್ನೆಲ್ಲ ನೋಡಿದ್ರಂತಂದ್ರೆ ದೇ ಆರ್ ವಿ ಹ್ಯಾವ್ ಟು ಮೇಕ್ them in assertive patterns. Assertive pattern ಅಂದರೆ ಏನು ಮಾಡ್ತೀರಿ ಅಪ್ಪಿ ನೀವ್ರೆ? ಟೇಕ್ ಸಬ್ಜೆಕ್ಟ್ ಇನ್ ದ ಬಿಗಿನಿಂಗ್. ಇಲ್ಲದ ನೋಡು, ಇವರ ಟ್ರಂಕ್ ಏನು ಸಬ್ಜೆಕ್ಟ್ ಅಲ್ಲ. ಪ್ಲೀಸ್ ಪುಟ್ ಇಂಪರೇಟಿವ್ ಸೆಂಟೆನ್ಸ್ ಐತಿದು. ಪ್ಲೀಸ್ ಪುಟ್ ಅಂದರೆ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಒಳಗೆ ಇತ್ತಂದ್ರೆ ಮೊದಲು ಸಬ್ಜೆಕ್ಟ್ ಬರ್ತದ್ರಿ. ಪ್ಲೀಸ್ ಕ್ಲೋಸ್ ದ ಡೋರ್, ಓಪನ್ ದ ವಿಂಡೋ ಹಿಂಗತ್ತಾರೆ ಸ್ಟಾರ್ಟಿಂಗ್. ಇಲ್ಲಕಂದ್ರೆ ಡೋಂಟ್ ಬರ್ತಾರೆ, ಡೋಂಟ್ ಗೋ ದೇರ್ ಹಿಂಗ್ರಿ. ಇದು ಇಂಪರೇಟಿವ್ ಸೆಂಟೆನ್ಸ್ ಅದ, ಇದು ಮೊದಲು ಬರ್ತದೆ ರೀ. ಪ್ಲೀಸ್ ಪುಟ್ ಯುವರ್ ಟ್ರಂಕ್, ಇದು ಪುಟ್ ಯುವರ್ ಟ್ರಂಕ್ ಹೊರಬ್ ಆಗ್ತದೆ ರೀ. ಸರ್ ಸಬ್ಜೆಕ್ಟ್ ಅಂತೀರಿ ನೀವು ರೀ, ಸಬ್ಜೆಕ್ಟ್ ಬರೋದಿಲ್ಲ ರೀ ಇಂಪರೇಟಿವ್ ಸೆಂಟೆನ್ಸ್ ಒಳಗ್ರೆ. ಸಪೋಸ್ ಇಟ್ ಈಸ್ ಇಂಪರೇಟಿವ್ ಸೆಂಟೆನ್ಸ್, ಸಬ್ಜೆಕ್ಟ್ ಈಸ್ ನಾಟ್ ಯೂಸ್ಡ್. In imperative sentences, subject is understood, that's you, but it is not used. And the sentence begins with the verb. And if it is a request, please is used. Kindly, please, such words are used. And usually they are used in the beginning. Okay. Please. Suppose it is imperative sentence. Subject is not used there, but the sentence begins with a verb. But with a verb there is one please, and it is used in the beginning. Please put your trunk in. Adverb of manner. This is please put your trunk in gently. Full point. The right answer. Please put your trunk in gently. Going to the second question, peace and tranquility wanted to have the lion. Look at the sentence. Find out the subject first. Subject. What is subject? Who is subject? The lion. Then verb. Wanted to have. Then object. What? Peace and tranquility. Place. In his kingdom. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಆಡೋರ, ಪ್ಲೇಸ್. ಈ ಪ್ಯಾಟರ್ನ್ದಾಗ ಹೋಗ್ಬೇಕಾರೆ ಸಬ್ಜೆಕ್ಟ್ ಹುಡುಕೋಬೇಕು ಫಸ್ಟ್. ದ ಲಯನ್, ದೆನ್ ವರ್ಬ್, ವಾಂಟೆಡ್ ಟು ಹ್ಯಾವ್, ಪೀಸ್ ಆ್ಯಂಡ್ ಟ್ರ್ಯಾಂಕ್ಯುಲಿಟಿ ಇನ್ ಹಿಸ್ ಕಿಂಗ್ಡಮ್. ಆಮ್ ಐ ರೈಟ್? ಓಕೆ, ಈ ಥರ ಹೋಗ್ಬೇಕು ನೋಡ್ರಿ. ಥರ್ಡ್ ಒನ್, ಎ ಗುಡ್ ಡೀಡ್ ಆ್ಯಂಡ್ ಒನ್ ಡೇ ಐ ಶಾಲ್ ರಿಟರ್ನ್. You have done me. Subject, you have done me a good deed, and one day I shall return. ಇದು ಡಬಲ್ ಕ್ಲಾಸ್ ಬರ್ತಾವ್ರಿ ಇಲ್ಲರಿ. ಡಬಲ್ ಕ್ಲಾಸ್, ಎರಡು ಸಬ್ಜೆಕ್ಟ್ ಎರಡು ಪ್ರೆಡಿಕೇಟ್ ಬರ್ತಾವ್ರಿ. ಯು ಹ್ಯಾವ್ ಡನ್ ಮೀ, ಯು ಸಬ್ಜೆಕ್ಟ್, ಹ್ಯಾವ್ ಡನ್ ಮೀ
verb, me indirect object, a good deed direct object. You have done me a good deed and conjunction one day adverb ಇದು ಇಲ್ಲರ ಬರ್ಬೋದ್ರಿ ಲಾಸ್ಟರ ಬರ್ಬೋದ್ರಿ and ಇದು ಕಂಜಂಕ್ಷನ್ ಇದು ಮತ್ತೆ ಅಗೇನ್ ಸಬ್ಜೆಕ್ಟ್ ಬರಬೇಕು ಬಟ್ ಇದನ್ನ ಬಿಡಿಸ್ಬೇಡ್ರಿ ಎರಡು ಕೂಡಿ ಅದಾವ ಇವು ಸಿಗ್ಮೆಂಟ್ ಅದು ಬಟ್ ಆ್ಯಂಡ್ ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್ ಟೆಕ್ಸ್ಟ್ ಬುಕ್ ರಿಪೀಟೆಡ್ಲಿ ಓದ್ರಿ ಮತ್ತು ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್ should be familiar. How does it come? It comes by practice, by using. English comes by using it. ನಮ್ಮ ಸರ್ ನಾವು ಬೇಡಿಕೆದಾಗ ಹೇಳ್ತಿದ್ರು ಇಂಗ್ಲಿಷ್ ಕಮ್ಸ್ ಬೈ ಯೂಸಿಂಗ್ ಇಟ್. ಲರ್ನಿಂಗ್ ಎ ಲ್ಯಾಂಗ್ವೇಜ್ ಈಸ್ ಯೂಸಿಂಗ್ ಎ ಲ್ಯಾಂಗ್ವೇಜ್ ಹಿಂಗತೆ ಹೇಳ್ತಿದ್ರು. ಟು ಲರ್ನ್ ಎ ಲ್ಯಾಂಗ್ವೇಜ್ ಈಸ್ ಟು ಯೂಸ್ ಇಟ್ ಅಂತ ಹೇಳಿ. ಅದಕ್ಕೇನೆ ಈಗೇನು ಅಂದರೆ ಯೂಸ್ ಮಾಡೋದಂದ್ರೆ ಏನು ರೀಡಿಂಗು ರೈಟಿಂಗು ಸ್ಪೀಕಿಂಗು ಲಿಸ್ನಿಂಗ್ ಸ್ಪೀಕಿಂಗ್ ಎಲ್ಲ ಸರ್ ಡಬ್ಲ್ಯೂ ಅವ್ರೆ. ಬರ್ರಿ ನೋಡೋಣ. ಯು ಹ್ಯಾವ್ ಡನ್ ಮೀ ಎ ಗುಡ್ ಡೀಡ್ ಆ್ಯಂಡ್ ಒನ್ ಡೇ ಐ ಶಾಲ್ ರಿಟರ್ನ್ ಯುವರ್ ಕೈಂಡ್ನೆಸ್. ಕರೆಕ್ಟ್ ಆಗ್ತದೆ. ಕ್ವಶನ್ ನಂಬರ್ 4. With the findings, I am sure you will be placed of a commission of inquiry. Subject. I am sure. Okay. ಒಂದು ಕ್ಲಾಸ್ ಆಗ್ತದೆ ದಟ್ ಯೂಸ್ ಮಾಡ್ಬೋದು ಬಿಡ್ಬೋದು ವಿತೌಟ್ ದ್ಯಾಟ್ ಐ ಆಮ್ ಶ್ಯೂರ್ ದ್ಯಾಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್ ಆಫ್ ಇನ್ಕ್ವೈರಿ. ದಟ್ ಇಲ್ಲ ದಟ್ ತೊಗೊಬಾರ್ದ್ರಿ ಇಲ್ಲಾಂದ್ರೆ ಇಲ್ರಿ ಅಂದ್ರೆ ವಿತೌಟ್ ದ್ಯಾಟ್ ಇದು. ಸಮಟೈಮ್ಸ್ ಕಂಜಂಕ್ಷನ್ಸ್ ಆರ್ omitted, they are not used while speaking usefully. That may be left while using. ಕನ್ವರ್ಸೇಷನಲ್ ಲ್ಯಾಂಗ್ವೇಜ್ನಲ್ಲಿ ದ್ಯಾಟ್ ಯೂಸ್ ಮಾಡ್ಬೋದು ಬಿಡ್ಬೋದ್ರಿ. ರಿಟರ್ನ್ ಲ್ಯಾಂಗ್ವೇಜ್ನಲ್ಲಿ ಯೂಸ್ ಮಾಡ್ತೀವ್ರಿ ಪ್ಯಾಸಿವ್ ವಾಯ್ಸ್ ಅದೇನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ. ಐ ಆಮ್ ಶ್ಯೂರ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ಇನ್ಕ್ವೈರಿ ಆಫ್ ಕಮಿಷನ್ ಆಫ್ ಇನ್ಕ್ವೈರಿ. ಗೊತ್ತಾಗ್ತಿಲ್ರಿ. ಐ ಆಮ್ ಶ್ಯೂರ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್ ಆಫ್ ಇನ್ಕ್ವೈರಿ. ಕರೆಕ್ಟ್ ಆಗ್ತದೆ. Regarded it as my duty. ಹೌದಾ? I have always of my friends to protect the interest. I have always regarded it as my duty to protect the interest of my friends. ಬರಬರ ಆಗ್ತದೆ ನೋಡ್ರಿ. I have always, I subject, have always regarded horrible. Regarded it object as my duty. And horrible. As my duty. As what? As my duty. And horrible agudillidore additional part of the sentence. As my duty to protect the interest. Infinitive. Sentence patterns ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾವ್ರಿ. ಇದು ಸಿಂಪ್ಲಿ ಬೇಸಿಕ್ ಹಾಕಿದ್ದು ನಾನಿಲ್ಲ ರೀ ವಿತೌಟ್ ಎನಿ ಡೆಕೋರೇಷನ್. ಐ ಹ್ಯಾವ್ ಆಲ್ವೇಸ್ ರಿಗಾರ್ಡೆಡ್ ಇಟ್ ಆಸ್ ಮೈ ಡ್ಯೂಟಿ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈ ಫ್ರೆಂಡ್ಸ್. ಎಲಿಫೆಂಟ್ ಹೇಳುತ್ತಲ್ರಿ ಇದನ್ನು. ಓಕೆ. ಹಾಗಾಗಿ ಕರೆದ್ರೆ ಹೋದೆ ನಾನು. ಆ್ಯಂಡ್ ಐ ಸೇವ್ಡ್ ಈಸ್ ಹಟ್ ಫ್ರಮ್ ದ ಹರಿಕೇನ್ ಅಂತ ಬರ್ತಲ್ರಿ. To save his hut, he invited me by the hurricane from being blown away. He invited me, subject, verb, indirect object. To save his hut. From being blown away by the hurricane. ಬರಬರಿ ಆಯ್ತು ನೋಡ್ರಿ. He invited me to save his hut. He invited me to save his hut from being blown away by hurricane. ಕರೆಕ್ಟ್ ಅದ ರೀ. ಇಷ್ಟು ಮಾಡ್ರಿ. 7th, ಫೂಲ್ ಹೊರ್ಬ್. ಇದು ಫೂಲ್ ಪೀಪಲ್ ಅನ್ಬಾರ್ದು ರೀ. ಫೂಲ್ ಹೊರ್ಬ್ ಐತದ ಸೆಂಟೆನ್ಸ್ ನಮ್ಗೆ ಗೊತ್ತೈತಿಲ್ಲ. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಅವ್ರ ಮನುಷ್ಯ ಸಾರಿ ಇದೇನು ದ ಜೆಂಟಲ್ಮನ್ ಆಫ್ ದ ಜಂಗಲ್ ಲಾಸ್ಟ್ ಮ್ಯಾನ್ ಅನ್ಕೊಂತಾನ.
ದರ್ ಇಸ್ ನಥಿಂಗ್ ದಟ್ ರೆಡ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರಾಪ್ಡ್ ಅಂತೇಳಿ ಅಲ್ಲಿ ಬರ್ತದಲ್ರಿ ಅದು ಹಂಗ್ರಿ ಅದು. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಒನ್ಸ್ ಆರ್ ಟೈಸ್ ಬಟ್ ನಾಟ್ ಫಾರ್ ಎವರ್. ಹೆಂಗ್ರಿ ಅದು ದ ಯು ಕ್ಯಾನ್ ಫೂಲ್ ಅಂತ ಐತಲ್ಲ, ಯು ಸಬ್ಜೆಕ್ಟ್, ಕ್ಯಾನ್ ಫೂಲ್ ಎರಡು ಮಾಡಲ್ ಆಕ್ಸಿಲರಿ ಫಾರ್ ಬರೆ, ಪೀಪಲ್ ಆಬ್ಜೆಕ್ಟ್ ಬಟ್ ನಾಟ್ ಫಾರ್ ಎವರ್ ಕಂಜಂಕ್ಷನ್ ಮತ್ತೊಂದು ಕ್ಲಾಸ್ ಇದ್ದಂಗೆ ಇದು, ಬಟ್ ವಿದೌಟ್ ಸಬ್ಜೆಕ್ಟ್ ಹೊರಬು ಹೋಗ್ಬಿಡ್ತೀರಿ. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಏಟ್ತ್, ದ ರೈಟ್ ಸೈಡ್ ಆಫ್ ಹಿಸ್ ಟೀತ್ the right side of his mouth, Mara did not have any teeth on the, okay, subject Mara did not have any teeth on the right side of his mouth. Barabar adu. Ignorantly took the leaves Mara's wife into the fire and threw it. Mara's wife ಒಂದು ಹಾರ್ಬ್ ಇದು. ಮಾರಾಸ್ ವೈಫ್ ಒಂದು ಸಬ್ಜೆಕ್ಟ್ ಅತ್ತ, ಇಗ್ನೋರೆಂಟ್ಲಿ ಅಡ್ವಾರ್ಬ್ ಆಗ್ಬೋದು, ಸ್ಪ್ಲಿಟ್ ಮಾಡಿ ಹಾಕ್ಬೋದ್ರಿ ಇದು. ನಾವು ಇಗ್ನೋರೆಂಟ್ಲಿ ಲಾಸ್ಟಿಗೆ ಹಾಕಿದ್ರೆ ಬರ್ತದೆ, ಇಲ್ಲಿ ಹಾಕ್ಯಾರ ಇದು. ಮತ್ತು ಅವ್ರು ಹೆಂಗೆ ಇದನ್ನಂತ ಏನು ಚೇಂಜ್ ಮಾಡಕ್ಕೆ ಬರಲ್ಲ ನಮಗೆ. ಕ್ಲಾಸನ್ನು ಇವನೇನು ಸಿಗ್ಮೆಂಟ್ಸ್ ಚೇಂಜ್ ಮಾಡ್ಬೋದು ರೀ, ಬಟ್ ಸಿಗ್ಮೆಂಟ್ಸ್ನ ಒಳಗೆ ಕೊಟ್ಟಿರ್ತಕ್ಕಂಥ ವರ್ಡ್ ಆರ್ಡರ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಅ ಸೆಟ್, ಇನ್ಸಪರೇಬಲ್ ಪಾರ್ಟ್ ಆಫ್ ಸೆಟ್ ಆಫ್ ವರ್ಡ್ಸ್. ಮಾರಾಸ್ ವೈಫ್ ignorantly took the leaves and threw them into the fire. Am I right? Bunny was completely cured Krishna in 5 days. ಫುಲ್ ಪಾಯಿಂಟ್ ಐತ್ರಿ, ಅಸರ್ಟಿವ್ನ ಮಾಡ್ಬೇಕ್ರಿ ಅದನ್ರಿ. ಕೃಷ್ಣ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್. ಕೃಷ್ಣ ಸಬ್ಜೆಕ್ಟ್ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಹೊರಬ್ರಿ ಇನ್ 5 days ಆಡ್ವರ್ ಆಫ್ ಟೈಮ್. ಹುಷಾರಿ, ಸಬ್ಜೆಕ್ಟ್ ಹೊರಬ ಮೊದಲು ಹುಡುಕೋರೆ. ಸಬ್ಜೆಕ್ಟ್ ಯಾವುದು, ಹೊರಬ ಯಾವುದು, ಆ ಸೆಟ್ ಆಫ್ ವರ್ಡ್ಸ್, ಆ ಸಿಗ್ಮೆಂಟನ್ನು ಮೊದಲು ತಗೊಳ್ರಿ. 11th ಕ್ವಶನ್, ವಾಸ್ ಕನ್ಸಿಡರ್ಡ್ ಲರ್ನಿಂಗ್ ಟು ರೈಟ್ ಗ್ರೇಟ್ ಎಜುಕೇಶನ್ ದೇರ್ ಆನ್ ಅಡ್ರೆಸ್ ಇನ್ ಇಂಗ್ಲಿಷ್. ಓರ್ ಮನುಷ್ಯನ ವೈಕಂ ಮೊಹಮ್ಮದ್ ಬಶೀರ್ ಸರ್ ಇದು. ಎಲ್ಲ ಟೆಕ್ಸ್ಟುವಲ್ ಎಕ್ಸಾಂಪಲ್ಸ್ ಅದಾವ್ರಿ. ಸಬ್ಜೆಕ್ಟ್ ಯಾವ್ದ್ರಿ, ಪ್ಯಾಸಿವ್ ವಾಯ್ಸ್ ಐತ್ರಿ ಇದಾವ್ರಿ. ಜೀರಂಡ ಇದ್ದಾಗ ಐತು ಒಂದು, ರೈಟಿಂಗ್ ಆನ್ ಅಡ್ರೆಸ್, ಲರ್ನಿಂಗ್ ಟು ರೈಟ್ ಅಂತ ಜೀರಂಡ್ರಿ. ಸಬ್ಜೆಕ್ಟ್ ಇದು ಜೀರಂಡ. ಲರ್ನಿಂಗ್ ಟು ರೈಟ್ ಆಬ್ಜೆಕ್ಟ್, ಆನ್ ಅಡ್ರೆಸ್ ಇನ್ ಇಂಗ್ಲಿಷ್. ಓಕೆ, ಲರ್ನಿಂಗ್ ಟು ರೈಟ್ ಆನ್ ಅಡ್ರೆಸ್ ಇನ್ ಇಂಗ್ಲಿಷ್ ಪೂರ ಸಬ್ಜೆಕ್ಟ್ ಇದ್ರೆ. ಲರ್ನಿಂಗ್ ಟು ರೈಟ್ ಆನ್ ಅಡ್ರೆಸ್ ಇನ್ ಇಂಗ್ಲಿಷ್ ಸಬ್ಜೆಕ್ಟ್ ವಾಸ್ ಕನ್ಸಿಡರ್ಡ್ ಹಾರ್ಬ್. ಗ್ರೇಟ್ ಎಜುಕೇಶನ್ ಆಬ್ಜೆಕ್ಟ್ ದೇರ್ ಅಡೋರ್ ಆಫ್ ಪ್ಲೇಸ್. Learning to write and address in English, poor subject, was considered hub. Great education, their object is the great education. Their adverb. A fair complexioned man, 6 feet tall, with a red turban, there stood ಮೊದಲು ತಗೋರಿ. ದೇರ್ ಅಂತ ತಗೋತೀವಲ್ಲ, ಇಂಪರ್ಸನಲ್ ಪ್ರೊನೌನ್ ಇದ್ರು. ದರ್ ವಾಸ್ ಎ ಕಿಂಗ್ ಇನ್ ಎ ವಿಲೇಜ್. ದೆರ್ ಆರ್ ಸಮ್ ಗುಡ್ ಪೀಪಲ್ ಇನ್ ಅವರ್ ವಿಲೇಜ್. ದೆರ್ ಆರ್ ಸಮ್ ವೆರಿ ವೈಸ್ ಸ್ಟೂಡೆಂಟ್ಸ್ ಇನ್ ಅವರ್ ಕ್ಲಾಸ್. ದೆರ್ ಇಸ್ ಅ ಕೈಂಡ್ ಮ್ಯಾನ್. ದೆರ್ ಇಸ್ ಅ ವೆರಿ ಗುಡ್ ಸ್ಟೂಡೆಂಟ್. ದೆರ್ ಇಸ್ ಅ ವೆರಿ ಕೈಂಡ್ ಪರ್ಸನ್ ಇನ್ ಅವರ್ ಸ್ಟಾಫ್. ಹಂಗ ದೇರ್ ಇಂಪರ್ಸನಲ್ ಪ್ರೊನೌನ್. ದೆರ್ ವಾಸ್ ಎ ಟ್ರೀ ಅಂಡ್ ಎ ಬರ್ಡ್ ವಾಸ್ ಲಿವಿಂಗ್ ಇನ್ ಇಟ್. ಹಂಗ ದೇರ್ ಸ್ಟುಡ್ ಎ ಫೇರ್ ಕಾಂಪ್ಲೆಕ್ಷನ್ ಅಂಡ್ ಮ್ಯಾನ್. ಕಾಮ ಕೊಡ್ಬೇಕ್ರಿ. ನನಗೂ ಒಂಚೂರು ಇದಾಗ್ತಿದ್ದು, ಟೆಕ್ಸ್ಟ್ ಬುಕ್ ತಗೊಂಡು ನೋಡ್ಕೊಂಡೆ ಸ್ವಲ್ಪ. ಇದು ಒಂದೇ ಸೆಂಟೆನ್ಸ್ ರೀ ಇದು. ಯಾಕಂದರೆ ಇಲ್ಲಿ 2 ಬಂದವಲ್ಲಿ, ಇವು 2 ಇವ್ನ ಹೆಂಗಪ್ಪ ಜೋಡಿಸ್ಬೇಕು ಅಂತ ತಿಳ್ಕೊಂಡ್ರಿ, ಕಾಮ ಕೊಟ್ಟಾರ್ರಿ. ಓಕೆ, ಸರಿ ಆಗ್ಬಿಡ್ತದ್ರಿ. ದೇರ್ ಸ್ಟುಡ್ ಎ ಫೇರ್ ಕಾಂಪ್ಲೆಕ್ಷನ್ ಅಂಡ್ ಮ್ಯಾನ್, ಕಾಮ 6 feet tall with red turban and white trousers. ಓಕೆ, ಹಿಂಗೆ ಕರೆಕ್ಟ್ ಆಗುತ್ತೆ ಇದು, ನೋಡ್ಕೊಂಡೇನ್ರಿ ಅದನ್ನು. ಗ್ರೇಟ್ ಡೀಡ್ ಡನ್ ಯು ಹ್ಯಾವ್ ಸಬ್ಜೆಕ್ಟ್ ಇದನ್ನು ತಗೊಳ್ಳಿ. ಯು ಹ್ಯಾವ್ ಡನ್ ಸಬ್ಜೆಕ್ಟ್, ಹೆಲ್ಪಿಂಗ್ ಹೊರ್ಬ್ ಮೇನ್ ಹೊರ್ಬ್.
ಇದು ಆಬ್ಜೆಕ್ಟ್. ಯು ಹ್ಯಾವ್ ಡನ್ ಎ ಗ್ರೇಟ್ ಡೀಡ್. ಯು ಹ್ಯಾವ್ ಡನ್ ಎ ಗ್ರೇಟ್ ಡೀಡ್. 14th, ಗೇವ್ ಎ ಲೌಡ್ ಗುಫಾ. ಹೊರಬ್ ಆಗ್ತತ್ರಿ ಅದು. ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಆ್ಯಡ್ ಹೊರಬ್ ಆಗ್ತತ್ರಿ. ಮ್ಯಾನರ್. ದ ಓನರ್ ಸಬ್ಜೆಕ್ಟ್ ಆಗ್ತತಿ. ದ ಓನರ್ ಗೇವ್ ಎ ಲೌಡ್ ಗುಫಾ ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ಆ್ಯಂಡ್ ಓಕೆ, ಹಿಂಗ್ರಿ ಮೀನಿಂಗ್ಫುಲ್ ಆಗ್ತದೆ ಸೆಂಟೆನ್ಸ್. ಬಟ್ ಇದಕ್ಕೆ ಪ್ಯಾಟರ್ನ್ ಹಿಂಗೆ ಅಂತ ಹೇಳಿ ಇಟ್ ಕಮ್ಸ್ ಬೈ ಪ್ರಾಕ್ಟೀಸ್ ಅಂತ ಹೇಳಿದ್ನಲ್ರಿ. ಟು ಗೆಟ್ ಎ ಪ್ರಾಪರ್ ಎಜುಕೇಶನ್ ಈಸ್ ದ ಫಸ್ಟ್ ಮೆಂಬರ್ ಬಾಬರ್ ಅಲಿ ಇನ್ ಹಿಸ್ ಫ್ಯಾಮಿಲಿ. ಬಾಬರ್ ಅಲಿ ಸಬ್ಜೆಕ್ಟ್ ತೋರಿ. ಬಾಬರ್ ಅಲಿ ಈಸ್ ದ ಫಸ್ಟ್ ಮೆಂಬರ್. ಟು ಗೆಟ್ ಎ ಪ್ರಾಪರ್ ಎಜುಕೇಶನ್ infinitive ರೀ. ಇನ್ ಹಿಸ್ ಫ್ಯಾಮಿಲಿ add verb a place. Babar Ali is the first member to get a proper education in his family. ಹಿಂಗನು ಮಾಡಕ್ ಬರ್ತಿದನ. ಬಾಬರ್ ಅಲಿ is the first member in his family to get a proper education. ಬರ್ತದ, ಮೀನಿಂಗ್ ಆಗ್ತೈತಿ. ಮೀನಿಂಗ್ ಲೆಸ್ ಆದ್ರೆ ಸಮಸ್ಯೆ ರೀ. ಮೀನಿಂಗ್ಫುಲ್ ಅದ ಅಲ್ರಿ ಕ್ಲಾಸ್. ಇದು ಸಬ್ಜೆಕ್ಟ್ ಏನೋ ಸೆಂಟೆನ್ಸ್. ಓಕೆ, ಬಿಲೀವ್ಸ್ ದ್ಯಾಟ್ ಇದು ಒಂದು ಕಂಜಂಕ್ಷನ್ ಆಗ್ತದೆ. ಇದಕ್ಕಿಂತ ಮೊದಲು ಸಬ್ಜೆಕ್ಟ್ ಒಂದು ಕ್ಲಾಸ್ ಏನೋ ಬರ್ತೈತೆ, ಸಬ್ಜೆಕ್ಟ್ ಪ್ರೆಡಿಕೇಟ್. ನಾಸಿರುದ್ದೀನ್ ಶೇಖ್ ಈಸ್ ಎಜುಕೇಶನ್ ಬೇಡ. ನಾಸಿರುದ್ದೀನ್ ಶೇಖ್ ಬಿಲೀವ್ಸ್ ದ್ಯಾಟ್. ಹೌದ್ರಿ, ನಾಸಿರುದ್ದೀನ್ ಸಬ್ಜೆಕ್ಟ್, ಬಿಲೀವ್ಸ್ ಹಾರ್ಬ್ರಿ. ಎರಡು ಕೂಡಿ ಒಂದು ಕ್ಲಾಸ್ ಆಯ್ತು. ದ್ಯಾಟ್ ಕಂಜಂಕ್ಷನ್. ಸರ್ ಏನು ಬಿಲೀವ್ ಮಾಡ್ಯಾರ? ಎಜುಕೇಶನ್ ಈಸ್ ಎ ಮ್ಯಾನ್ಸ್ ಟು ರಿಲಿಜನ್. ಹೌದು ಬರೋಬ್ಬರಿ ಆಗ್ತದೆ. ಇದನ್ನು ತೊಗೋಬೋದಿತ್ರಿ. ಮ್ಯಾನ್ಸ್ ಟು ರಿಲಿಜನ್ ಅಂದಿದ್ರ ಇಲ್ಲಿ ಈಸ್ ಎಜುಕೇಶನ್ ಆಗ್ಬೇಕಾಗ್ತಿತ್ತು. ಎಜುಕೇಶನ್ ಈಸ್ ಅಂದ್ರೆ ಇದನ್ನ ಮೊದಲು ತೊಗೋಬೇಕ್ರಿ. ಕಂಜಂಕ್ಷನ್ ದ್ಯಾಟ್ ಆದ್ಮೇಲೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ನಾಸಿರುದ್ದೀನ್ ಶೇಖ್ ಬಿಲೀವ್ಸ್ ದ್ಯಾಟ್ ಎಜುಕೇಶನ್ ಈಸ್ ಎ ಮ್ಯಾನ್ಸ್ ಟ್ರೂ ರಿಲಿಜನ್. ಸರಿ ಆಗ್ತದ್ರಿ. 17th, his own school ಬಾಬರ್ ಅಲಿ ಆಫ್ ಸ್ಟಾರ್ಟಿಂಗ್ ಟುಕ್ ಇನಿಷಿಯೇಟಿವ್. ಬಾಬರ್ ಅಲಿ ಸಬ್ಜೆಕ್ಟ್ ಆಗ್ತತ್ರಿ. ತಗೊಂಬಿಟ್ರಿ. ಬಾಬರ್ ಅಲಿ ಹೊರಬ್ ಹಾಕ್ರಿ. ಟುಕ್ ಎನ್ ಇನಿಷಿಯೇಟಿವ್. ವಾಟ್? ಆಫ್ ಸ್ಟಾರ್ಟಿಂಗ್ ಹಿಸ್ ಓನ್ ಸ್ಕೂಲ್. Babar Ali took the initiative of starting his own school. Okay. Next. The expense, but it is worth the piece is costly. Piece is costly, but is the worth the expense. Is worth the expense. Piece is costly, but is worth the expense. ಪೀಸ್ ಕಾಸ್ಟ್ಲಿ ಐತ್ರಿ, ಬಟ್ ಹಾಗೇನಾದ್ರೂ ನಾವು ಕೊಂಡ್ಕೊಂಡಿವಿ ಅಂತಂದ್ರೆ ಆರಾಮಾಗಿರ್ತೀವಿ ಅಂತ ಅದಕ್ಕೆ ಸ್ವಲ್ಪ ಹೆಚ್ಚು ಖರ್ಚು ಮಾಡ್ಬೇಕಾಗ್ತೈತಿ. ಹಂಗೆ ಸುಮ್ಮನೆ ಪೀಸ್ ಸಿಗೋದಿಲ್ಲ. ಒಂದೊಂದು 4 ಲಗಾಸ್ಬೇಕಾಗ್ತೈತಿ. ಒಮ್ಮೊಮ್ಮೆ ತೆಕ್ಮಕ್ ಬೀಳ್ಬೇಕಾಗ್ತೈತಿ. ಕೋರ್ಟು ಕಚೇರಿ ತೆರಬೇಕಾಗ್ತೈತಿ. ಪನಿಷ್ಮೆಂಟ್ ಮಾಡಿಸ್ಬೇಕಾಗ್ತೈತಿ. ಸ್ವಲ್ಪ ಖರ್ಚು ಬರ್ತೈತಿ ರೀ. ಒಮ್ಮೊಮ್ಮೆ ಕುಸ್ತಿನ ಹಿಡಿಬೇಕಾಗ್ತೈತಿ. ಆದ್ರೆ ತುಂಬ ಕಾಸ್ಟ್ಲಿ. ಅದನ್ನು ಒಂದ್ಸಲ ನಾವು ಪೀಸ್ ಪಡ್ಕೊಂಡಿವಿ ಅಂದ್ರೆ ಪೀಸನ್ನು ಎಂಜಾಯ್ ಮಾಡೋರಿಗೆ ಗೊತ್ತು. ಪೀಸ್ ಹ್ಯಾಪಿನೆಸ್ ಇರ್ತದೆ ಅದ್ರ ಹಿಂದೆ. ಪೀಸ್ ಈಸ್ ಕಾಸ್ಟ್ಲಿ ಬಟ್ ಈಸ್ ದ ವರ್ತ್. ಈಸ್ ನಾಲ್ಗಿಗೆ ಯಾಕೋ ಹಂಗೆ ಬರ್ತದಲ್ಲ. ಪೀಸ್ ಈಸ್ ಕಾಸ್ಟ್ಲಿ ಬಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್. ಲಾಸ್ಟ್ ಬಟ್ ಒನ್. ಆಸ್ ಎ ರಿಕ್ಷಾ ಡ್ರೈವರ್ ಟು ಹಿಸ್ ಜಾಬ್ ಬಿಡ್ ಗುಡ್ ಬೈ Krishna bid goodbye, said goodbye to his job as a rickshaw driver. Krishna subject, said goodbye verb, goodbye object, to his job complement. As a rickshaw driver, a complement, additional part of the sentence. About human beings, I have some vague notions. ಅವರೇ ಸರ್ ಹೇಳ್ತಾರ. ಯಾರವರು? ವೈಕೋ ಮೊಹಮ್ಮದ್ ಬಶೀರ್ ಅವರು. ಯಾರು? ದ ಪರ್ಸನ್ ಹೂ ಹ್ಯಾಡ್ ಪಿಕ್ಡ್ ಹಿಸ್ ಪಾಕೆಟ್
saved him from danger. The person who had picked his pocket, picked his wallet, and the same person saved him from danger. I have some vague notions. ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕನಾಗೋದಿಲ್ಲ, ಇನ್ಕ್ಲೂಡಿಂಗ್ ಮೈಸೆಲ್ಫ್ ಅಂತಾರ. ನನ್ನ ಬಗ್ಗೆ ನನಗೂ ಸಹಿತ ಒಮ್ಮೆ ಹಂಗಿರ್ತೀನಿ, ಒಮ್ಮೆ ಹಿಂಗಿರ್ತೀನಿ. ಮನುಷ್ಯನ ಸ್ವಭಾವನೆ ತಿಳಿದಿಲ್ಲ ಅಲ್ವಯ್ಯ. ಐ ಹ್ಯಾವ್ ಸಮ್ ವೇಗ್ ನೋಷನ್ಸ್, ಒಂದು ನೋಷನ್ಸ್ ದಟ್ ಆರ್ ನಾಟ್ ಕ್ಲಿಯರ್. ಅಂಥ ಭಾವನೆಗಳು ನನಗೆ ಜನರ ಬಗ್ಗೆ, ಪೀಪಲ್ ಬಗ್ಗೆ, ಮನುಷ್ಯನ ಬಗ್ಗೆ ಅದ. ಮನುಷ್ಯ ಒಮ್ಮೆ ಹಂಗಿರ್ತಾನ, ಒಮ್ಮೆ ಹಿಂಗಿರ್ತಾನ. ಅವನು ಪಿಕ್ ಪಾಕೆಟ್ ಮಾಡಿದವನ ಅವನೇ ರೀ. ಹೊಳ್ಳಿ ಅಲ್ಲಿಂದ ಡೇಂಜರದಿಂದ ಪಾರ್ ಮಾಡ್ಕೊಂಡು ಬಂದವನ ಮತ್ತು ಅವನ ಪಾಕೆಟ್ ಇಂಟ್ಯಾಕ್ಟ್ 14 ರೂಪೀಸ್ ಹೊಳ್ಳಿ ರಿಟರ್ನ್ ಮಾಡಿಬಿಟ್ಟು ಅವನೇ 11 ಅನಾಸನ್ನು ಬಿಲ್ ಪೇಮೆಂಟ್ ಮಾಡ್ತಾನೆ. ಅದನ್ನು ತಾನು ಮೈಮ್ಯಾಗ ಹೊತ್ಕೊಂತಾನೆ. ಇಷ್ಟು ಕರುಣೆ ಇರುವಂಥ ಮನುಷ್ಯ ಮತ್ತಿನ್ನು ಯಾಕೆ ಪಿಕ್ ಪಾಕೆಟ್ ಮಾಡ್ದ? ಏನೋ ಮನುಷ್ಯನ ನೇಚರೇ ತಿಳಿವಲ್ರಿ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತಿರ್ತಾರಲ್ಲ, ಆ ತರಹ ರೀ. ಮನುಷ್ಯನೇ ಬೇರೆ, ಅವನ ಸ್ಟೈಲೇ ಬೇರೆ. ವೆರಿ ಡಿಫಿಕಲ್ಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್. ದೇವ್ರಿಗೇನು ಅರ್ಥ ಆಗೋದಿಲ್ಲ ಒಮ್ಮೆ ಹಿಂಗೆ ಯಾಕೆ ಮಾಡ್ತಾನಪ್ಪ ಮನುಷ್ಯ ಯಾವ ಅಂತೇಳಿ. ಹಂಗಾರೆ ಅದು ಆ ಮಾತಿಂದಿದ್ದು ಅವ್ರ ಮನುಷ್ಯನಂದ್ರೆ ಬರ್ತತಾರೆ. ಎಸ್, ಐ ಹ್ಯಾವ್ ಸಮ್ ವೇಗ್ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್. ಓಕೆ ಫ್ರೆಂಡ್ಸ್, ಮುಗಿತದ. ನೆಕ್ಸ್ಟ್ ಜಂಬಲ್ ಸೆಗ್ಮೆಂಟ್ ಅದು ಇದು ಅದ ರೀ. ಕ್ವಶನ್ ನಂಬರ್ 33A 4 ಮಾರ್ಕ್ ಕ್ವಶನ್ಸ್. ಏನತ್ತ ಇದು ಕರೆಕ್ಷನ್ ಮಾಡೋದನ್ರಿ, ಐಡೆಂಟಿಫಿಕೇಶನ್ ಮಾಡಿದ್ರಿ. ಕರೆಕ್ಟ್ ದ ಫಾಲೋವಿಂಗ್ ಸೆನ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇದು ನಿಮ್ಗೆ ಹೇಳ ಫ್ರೆಂಡ್ಸ್, ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದಮ್ ಅಂತ ಇರ್ತದೆ. ಬಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಇಂತಿಕನ ಕೊಟ್ಟಿರೋದಿಲ್ಲ. ವರ್ಕ್ ಬುಕ್ನಲ್ಲಿ ಹಿಂಗೆ ಮಾಡಲ್ಲ. ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿಗೆ ಸಂಬಂಧಪಟ್ಟು ಮಿಸ್ಟೇಕ್ ಮಾಡೋ ಸಾಧ್ಯತೆ ಐತಿ. ಅವ್ನ ಮಿಸ್ಟೇಕನ್ನು ಕೊಟ್ಟಿರ್ತೀವಿ. ಟೆನ್ಸಿಗೆ ಸಂಬಂಧಪಟ್ಟು ಮಿಸ್ಟೇಕನ್ನು ಕೊಟ್ಟಿರ್ತೀವಿ ರೀ. ಆಮೇಲೆ ವರ್ಕ್ ಬುಕ್ನಾಗ ಐತೆ ನೋಡ್ರಿ, ರೆಡಂಡನ್ಸಿ ಅಂತಂದ್ರೆ ಎಕ್ಸ್ಟ್ರಾ ವರ್ಡ್ ಅನ್ನೆಸೆಸರಿ. ಐ ಗೆಟ್ ಅಪ್ ಅಟ್ 6 AM ಇನ್ ದ ಮಾರ್ನಿಂಗ್ ಅನ್ನೋದ್ರಿ ರೆಡಂಡನ್ಸಿ ಅಂತ ಕರೀತಾರೆ. ಶಿ ರಿಟರ್ನ್ಸ್ ಬ್ಯಾಕ್ ಅನ್ನೋದ್ರಿ. ಇಂಥ ರೆಡಂಡನ್ಸಿ ಮಿಸ್ಟೇಕ್ ಮಾಡಿ ಕೊಟ್ಟಿರ್ತೀವಿ ರೀ. ಆಮೇಲೆ ಆರ್ಟಿಕಲ್ ಮಿಸ್ಟೇಕ್ ಮಾಡಿಕೊಡ್ತೀವಿ. ಪೊಲೀಸ್ ಆಫೀಸರ್ ಅನ್ನೋಂಗಿಲ್ಲ, ಯಾನ್ ಪೊಲೀಸ್ ಆಫೀಸರ್ ಅನ್ನೋದು. ಹಿ ಈಸ್ ಅನ್ ಎಮ್ ಎ ಅನ್ನೋಂಗಿಲ್ಲ, ಹಿ ಈಸ್ AMA ಅಂತ ಅನ್ನೋದು. ಇಂಥ ಆರ್ಟಿಕಲ್ ದ ಹಾಕುವಲ್ಲಿ ದ ಹಾಕ್ಲಾರ್ದ ಕೊಡೋದ್ರಿ. ಅರ್ತ್ ಈಸ್ ರೌಂಡ್, ಹಿಂಗಾರೆ ಎರರ್ ಐಡೆಂಟಿಫಿಕೇಶನ್. ಆಮೇಲೆ ಪ್ರಪೋಸಿಷನ್ ಮಿಸ್ಟೇಕ್ ಮಾಡೋದು. ಹಿ ಜಂಪ್ಸ್ ಇನ್ ಟು ದ ರಿವರ್ ಅನ್ನೋಂಗಿಲ್ಲ, ಹಿ ಜಂಪ್ಸ್ ಆನ್ ದ ರಿವರ್, ಇನ್ ದ ರಿವರ್ ಅನ್ನೋದು. ಅಲ್ಲ ಪ್ರಪೋಸಿಷನ್ ಮಿಸ್ಟೇಕ್ ರೀ. ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ ರೀ. ಹೌದು, ಆರ್ ಯು ಎ ಟೀಚರ್ ಕ್ವಶನ್ ಮಾರ್ಕ್ ಇರ್ತದೆ, ಯು ಆರ್ ಎ ಟೀಚರ್ ಅಂತಂದು. ಸೆಂಟೆನ್ಸ್ ಸ್ಟ್ರಕ್ಚರ್ ಇದು ರೀ. ಸೆಂಟೆನ್ಸ್ ಸ್ಟ್ರಕ್ಚರ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಂಗಿರಬೇಕು, ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಹೆಂಗಿರಬೇಕು, ಇಂಥ ಇಂಟ್ರಾಗೇಟಿವ್ ಕೊಟ್ಟಾರ ನೋಡ್ರಿ. ವೇರ್ ಯು ಡಿಡ್ ಇಟ್ ಅಲ್ಲ, ವೇರ್ ಡಿಡ್ ಯು ಗೋ, ಅದು ವೇರ್ ಡಿಡ್ ಯು ಗೋ ನೋಡಿದ್ದು. ವರ್ಡ್ ಆರ್ಡರ್ ಅಂತ ಕರೀತಾರೆ ಇದಕ್ಕೆ. ಸ್ಟ್ರಕ್ಚರ್ಸ್ ಇದೇನಂತ ಕರೀತಾರೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಅಥವಾ ವರ್ಡ್ ಆರ್ಡರ್ ಅಂತ ಕರೀತಾರೆ. ರಾಂಗ್ ಯೂಸ್ ಆಫ್ ವರ್ಡ್ಸ್. ಐ ಕೋ ಮೈ ಹೇರ್ಸ್ ಅಂತೀವಲ್ರಿ, ಫರ್ನಿಚರ್ಸ್ ಅಂತೀವ್ರಿ. ಇದು ರಾಂಗ್ ಯೂಸ್ ಆಫ್ ವರ್ಡ್ಸ್ ಅಂತ ಕರೀತಾರೆ. ಟ್ರೌಸರ್ ಅನ್ನೋದ್ರಿ, ಟ್ರೌಸರ್ಸ್ ಅನ್ನೋದು ಬದಲಾಗಿ ಸಿಝರ್ ಅನ್ನೋದು, ಸಿಝರ್ಸ್ ಅನ್ನೋದು ಬದಲಾಗಿ ರಾಂಗ್ ಯೂಸ್ ಆಫ್ ವರ್ಡ್ಸ್ ಇದ್ರಿ. ಐ ಕೋ ಮೈ ಹೇರ್ಸ್ ಅನ್ನೋದ್ರಿ. ಎಂಥದ್ದು ಮಿಸ್ಟೇಕ್ ಆತಂತ ಅನ್ಕೋತೀನಿ ಬಹುತೇಕ. ಓಕೆ ಕ್ಲಾಸ್. ವರ್ಕ್ ಬುಕ್ನಲ್ಲಿ ಇವನ್ನೇ ಕೊಟ್ಟಾರಿ ಸರ. ಅವನ್ನೇ ಇವ್ರೇನು ಮಾಡ್ತಾರ, ಅಲ್ಲಿ ಕ್ಲಾಸಿಫಿಕೇಶನ್ ಮಾಡ್ಯಾರ. ಬಟ್ ಎಕ್ಸಾಮಿನೇಷನ್ದಲ್ಲಿ 4 ಮಾರ್ಕ್ಸ್ಗಳನ್ನ ಯಾವುದರಿಂದ ಸೆಲೆಕ್ಟ್ ಮಾಡಿಕೊಡ್ತಾರಲ್ಲ, ಇದು ಒಂದು ಅದು ಒಂದು ಇದೊಂದು ಯಾವಾರ ಕೊಡ್ತಾರೆ. ಇವರು ಈ ಕ್ವಶನ್ ಬ್ಯಾಂಕ್ ಮಾಡಿದಂಥ ಟೀಚರ್ಸ್ ಕಮಿಟಿ ಅವ್ರು ಏನು ಮಾಡ್ಯಾರ, ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ಥರದ ಇದನ್ನು ಮಾಡ್ತಾರೆ. ವಿದ್ಯಾರ್ಥಿಗಳು ಏನೇ ಅಂದರೂ ಇದನ್ನೇನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿರ್ತೀನಿ. ಇವತ್ತು ನಾಳೆ ನಾಡ್ದ ಇಷ್ಟ್ರಾಗ ಹಾಕಿರ್ತೀನಿ. ಎಸ್, ವೇಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕಿರ್ತೀನಿ, ನೋಡ್ಕೊಡ್ರಿ ಅಂತ. ಹಾಗೇನಾದ್ರೂ ಕನ್ಫ್ಯೂಷನ್ ಅನಿಸಿದ್ರೆ ಐತಲ್ಲ ನಿಮಗೆ, ಎಸ್ ಕಮೆಂಟ್ ಮಾಡಲಿಕ್ಕೆ. ಯು ಹ್ಯಾವ್ ವಾಟ್ ಲಿಬರ್ಟಿ. ಎಸ್, ಎಂಜಾಯ್ ಇಟ್. ಓಕೆ, ಬಾಯ್. ಮೇಕಿಂಗ್ ಕಮೆಂಟ್ಸ್, ಆಸ್ಕ್ ಯುವರ್ ಡೌಟ್ಸ್ ಆ್ಯಂಡ್ ಗೆಟ್ ದೆಮ್ ಕ್ಲಾರಿಫೈಡ್. ಓಕೆ, ಸ್ಟಾಪ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಹೊಸ ಐಡಿಯಾ, new video with new idea, innovation. I will come and meet you in the next video.
Bye friends. See you.